ನನ್ ಡುಮ್ಮನ್ ಬರ್ಡೇ. ಡುಮಾ ಈ ಕಡೆ ಬಾ, ನಿನ್ ಕಾಣ್ತಾ ಇಲ್ಲ. ಅವ್ನು ಹೇಳ್ತಾ ಇರೋದು ಕೆಲಸ ಅಲ್ವಾ? ಹ್ಯಾಪಿ ಬರ್ಡೇ ಮೀ, ಹ್ಯಾಪಿ ಬರ್ಡೇ. ಮಾಡ ಹ್ಯಾಪಿ ಬರ್ಡೇ ಟು ಮೀ. ಸೈಡ್ ಹೋಗಿ ವರ್ಷಿತಾ. ಇನ್ನೊಂದ್ಸರಿ ನಮ್ ಪೂಕಿ ಬರ್ಡೇ ಇವತ್ತು. ಐ ಆಮ್ ನಾಟ್ ಪೂಕಿ. ನಮ್ಗೆಲ್ಲ ಒಂದೊಂದು ಪುಕ್ಕಿಲ್ಲ, 1000 ಪುಕ್ಕಿಗೆ ಒಂದೇ ಪುಕ್ಕಿ ಇದು. ಮತ್ತೆ ದೊಡ್ಡ ಪುಕ್ಕಿ ಬರ್ಡೇ ಇವತ್ತು. ಸೊ ಇವತ್ತು ಎಲ್ರು ಆಚೆ ಹೋಗ್ತಾ ಇದೀವಿ ಡಿನ್ನರ್ಗೆ ಅಂತ. ಪುಕ್ಕಿದೆ ಫುಲ್ಲು ಸ್ಪಾನ್ಸರ್ಶಿಪ್. ನಾವು ಬರೀ ತಿನ್ನಕ್ ಹೋಗ್ತಾ ಇರೋದು. ಬರ್ರಿ ಬೇಗ ಬರ್ರಿ. ಹ್ಯಾಪಿ ಬರ್ಡೇ ಟು ಮೀ. ನಂದು ಬರ್ತೀನಿ ನಾನು ಸ್ವಲ್ಪ ದಿನದಲ್ಲಿ. ಅಮ್ಮ ನನಗೆ ಭಯ ಗುರು. ನಮ್ಮ ವರ್ಷ ಬರ್ಡೇ ಬಬ್ಬಾದು. ನಮ್ಮ ವರ್ಷ ಬರ್ಡೇ ಬಂದ್ರೆ ಎಕ್ಸ್ಪೆನ್ಸಸ್ ಆನ್ ನಮ್ಮೇವನ್ ಜಾಸ್ತಿ ಹೊತ್ತೋಣ, ಅದಕ್ಕೆ ಡೆಬಿಟ್ ಕ್ರೆಡಿಟ್ ಎಲ್ಲ. ರಾತ್ರಿ ಊಟ ತಿನ್ನಕ್ ಹೋಗ್ಬೇಕಾದ್ರು ಡೆಬಿಟ್ ಕ್ರೆಡಿಟ್. ನಿಮ್ಮ ಅಕೌಂಟ್ ಟೀಚರ್ ಹೆಸರೇನೆಲ್ಲ ಹೇಳು. ಜಾಸ್ತಿ ಓದಿಸ್ತಾ ಇದ್ದೀರಾ ನನ್ನ ತಮ್ಮಂಗೆ. ತುಂಡ್ ಹೈ ಕ್ಲಾಸ್ ಆವಾಸ 3 ಹೊತ್ತು ಉಪವಾಸ. ಪರಿಸ್ಥಿತಿ ನೋಡ್ರೆ ಖುಷಿ ಅನ್ನಿಸ್ತಿದೆ. ಯಾಕೋ ಹೇಮಂತ ಮೂಳೆ ಇದ್ದ. ಅಯ್ಯೋ ತಪ್ಪ ಹೇಮಂತ, ಏನಾಯ್ತು? ತಿನ್ನೆ ಸ್ವಲ್ಪ ತಿನ್ನೆ. ಸಾರಿ ನೀನು ಅಜ್ಜಿ, ನನ್ನ ಅಜ್ಜಿ, ನಿನ್ನ ಅಜ್ಜಿ, ಇವ್ರ ಅಜ್ಜಿ ಎಲ್ಲ ಅಜ್ಜಿ ನಿನ್ನೇ ಬೇಕು ಅಂತ. ಅವನು ಏನೇ ಜಗಳ ಆಗೋದ್ರಿಂದ ಮುಂಚೆ ನಮ್ಮ ಅಜ್ಜಿ ಬೇಡ್ಕೊಂತೀನಿ. ಯಾಕೆ ಹೇಳಿ, ನನ್ನ ಅಜ್ಜಿ ಒಳ್ಳೆಯವ್ರ ಅಜ್ಜಿ. ಯಾವಾಗ ಅಜ್ಜಿದಿರೇ ಸಿಗೋದು. ಏನಕ್ಕೆ? ಬೈಯಕ್ಕೆ. ನಿನ್ನ ಅಜ್ಜಿ ಅಂತ ಬೇಕಿಲ್ಲ, ಜಾಗ ಇಲ್ಲ. ಅವ್ನ ಗಾಡಿಲಿ ಬರ್ತಾವನೆ, ನಾವೆಲ್ಲ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಹೋಗ್ತಾ ಇದೀವಿ. ಅಥವಾ ನಿನ್ ಮಗ ಇಲ್ಲಿ ಫ್ಯಾಮಿಲಿ ಅಂತದ್ದು ನಾನು ಅಲ್ಲಿ ಹೋಗ್ತಿದ್ದೆ. ಆಕ್ಚುಲಿ ನಂಗೆ ಹೊಟ್ಟೆ ಬರಿ ಜಾಸ್ತಿ, ಅದಕ್ಕೆ ನೀನು ಏನಾಯ್ತು ಗೈಸ್? ವಾಟ್ ಹ್ಯಾಪನ್ ಮ್ಯಾಟರ್? ಅಲ್ಲಿ ಕುತ್ಕೊಂಡಿದ್ಲು. ವರ್ಷದಾಗ ನೀವು ಹೋಗು ಒಳಗಡೆ ಚಳಿ ಆಗತ್ತೆ ಅಂದೆ. ಎಲ್ಲ ಮಾತೆ ಕೇಳಿಲ್ಲ ಇವಳು. ಆಯ್ತಪ್ಪ, ಇವಳು ಮತ್ತೆ ಕಾರ್ ಹತ್ರ ಬರ್ತಿದ್ಲು, ನಾನು ಆಚೆ ಹೋದೆ. ಎಲ್ಲ ಹೋಗ್ತಿದ್ಲು ಅವಳು? ಫಸ್ಟ್ ಆಫ್ ಆಲ್ ಕಂಟ್ರೋಲ್. ಸ್ಕೂಟಿಗೆ ಹೋಗ್ತಿದ್ಲು ಅವಳು. ಸ್ಕೂಟಿಗೆ ಎತ್ತ ಹೋಗ್ತಿದ್ಲು. ಬೇಡ, ಮೂಡೋಯ್ತು ಎಲ್ಲದಕ್ಕೆ, ಕಾರ್ ನಿಂತೋಯ್ತು. ಆಕ್ಚುಲಿ ಏನಾಯ್ತಂದ್ರೆ, ವರುಣ್ ಸ್ಕೂಟಿಲಿ ಹೋಗ್ಬೇಕು ಅಂತ ವರ್ಷಿ ಹತ್ತಿದ್ಲು. ಅವಳು ಹೋಗ್ಬಾರ್ದು ಅಂತ ಇವ್ಳು ನಿಲ್ಸ್ದ, ಇವಳು ಹೋಗ್ಬಾರ್ದು ಅಂತ ಅವಳು ಈಚೆ ಕೊನೆಗೆ ಇಬ್ರು ಹೋಗ್ತಿರಂಗೆ ಇಬ್ರು ಅಲ್ಲ. ಆಮೇಲೆ ಮತ್ತೆ ಅವ್ಳು ಹೋಗ್ಲು ಬಿಡು ಅಂತ ಅನ್ಬಿಟ್ಟು ನಮ್ ತಾತ ಗುರಾಯಿಸ್ಕೊಂಡು ನೋಡ್ತಿತ್ತು. ನಾನು ಬಂದು ಹೊರಗಡೆ ಕುತ್ಕೊಂಡೆ. ಇವ್ಳು ನೋಡಿದ್ರೆ ಮತ್ತೆ ನನ್ನ ತೊಡರು ಕುತ್ಕೊಂಡು ಬಾಕ್ಲ ಹಾಕ್ಸ್ಕೊಂಡು ಹೆಂಗೋ ಆಚೆ ಹೋಗ್ತಿದ್ದ ಆರಾಮಾಗಿ. ನಮ್ಮ ಹೇಮಂತಂಗ್ ಜಾಗ ಇಲ್ದಿರ ಮಾಡೋಳು ವಶಿತಾ. ಅವ್ಳು ಸಣ್ಣ ಅವಳೆ, ಬಟ್ ತೂಕ ದನ ಇದ್ದಂಗ ಅವಳೆ. ನೀನ್ ದನ, ನಮ್ಮ ಅಕ್ಕನ ದನ ಅನ್ಬೇಡ ನೀನು. ನನ್ ಡುಮ್ಮ ಬರ್ಲಿಕ್ಕೆ ಐತೆ ನಿನ್ಗೆ. ಡುಮ್ಮ ಬರ್ತಾನೆ ಆಚ ಕಡೆಯಿಂದ, ಕಿಟಕಿ ಹೊಡ್ಕೊಂಡ್ ಬರ್ತಾನೆ. ಹಿಂಗೆ ನನ್ ಪೂಕಿ ಬಗ್ಗೆ ಮಾತಾಡ್ಬೇಡ ನೀನು. ಈಸ್ ಮೈ ಪೂಕಿ, ಆಯ್ತಾ? ಪೂಕಿ ಅಲ್ಲ, ಪುಕ್ಲಾ ಅಂತ. ಏಯ್, ನನ್ ಡುಮ್ಮನ್ ಪುಕ್ಲಾ ಅಂತೇನೆ. ಸುಂದ್ರಿ ಕಣ್ಣಿಗೆ ಬೀಳ್ತೈತ್ ಲೈಟ್. ಏನು ಓವರ್ ರಿಯಾಕ್ಷನ್ ಬರ್ತೈತೆ. ಯಾವತ್ ನಿನಗ್ ಬಂದಿಲ್ಲ ಹೇಳು? ಏನಾದ್ರು ಮಾತಾಡು. ನಮಸ್ತೆ ಅಭಿಮಾನಿಗಳಲ್ಲಿ ವಿನಂತಿ. ಏನಂತ? ಬ್ಲಾಕ್ ಮಾಡಿ. Emotional damage. ಇನ್ಮೇಲೆ ಕೃಷ್ಣ ಸುಂದರಿ ವ್ಲಾಗ್ಸ್ ಅಲ್ಲಿ ಬರಲ್ಲ, ಪ್ಲೀಸ್ ಬಿಟ್ಬಿಡ್ತೀನಿ. ನೀವು ಬಿಟ್ಬಿಡಿ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ನನ್ನ ವ್ಲಾಗ್ಸ್ ನೋಡಿ. ಕೃಷ್ಣ ಸುಂದರಿ ಸಾಕು, ಜಾಸ್ತಿ ಆಯ್ತು. ನನ್ನನ್ನೇ ಬ್ಲಾಕ್ ಮಾಡಿ ಅಂತಲೇ. ಸುಮ್ಕೇರಿ ಅಮ್ಮ. ಸಂಧಿ ಹೋಗ್ಲಿಕ್ಕೆ ಅಥವಾ ಅದಲ್ಲ, ಅಥವಾ ನಾನು ಹೇಮಂತ್ ವರ್ಷ 3 ಜನ ಕಿರ್ಚೋಣ ಅಂತ ಪ್ಲಾನ್ ಮಾಡಿ ನಾನು ಯಾರು ಕಿರ್ಚಿಲ್ಲ. ನೀವೆಲ್ಲ ಮೊಯ್ ಆಗಿದ್ ನಾನೀಗ ಬಿಡಿ. ನೀನ್ ಇದ್ಯಲ್ಲ ನೀನು. ಒಳಗೆ ಅಕ್ಕಿ ಇಕ್ಕದ್ರೆ ಬೇಯೋದೇ ಕಷ್ಟ, ಬಾಯ್ ಪಡ್ಕೊಂತೀರ. ಇಲ್ಲಿ ನೋಡಿದ್ರೆ ಪಟ ಅಂತ ಇಲ್ಲಿ ಒಂದ್
ಒನ್ಸ್ ಮೋರ್ ಬೆಳ್ಳುಳ್ಳಿ ಹಾಕೊಂಡು ನೆಕ್ಕು ಪ್ಲೀಸ್. ಸೋ ಫನ್ನಿ ಗೈಸ್. ನಮ್ಮ ನಾಯಿನ ಹೊರಗಡೆ ಬಂದಿದ್ದೀವಿ ಊಟಕ್ಕೆ ಡುಮನ್ ಬರ್ಡೇ ಅಂತ. ಸೊ ಬೈತಿದ್ದಾರೆ, ಮನೇಲಾದ್ರೆ ಸಾಯ್ತೀರಾ, ಇಲ್ಲಿ ಬಂದು ಕಾಯ್ಕೊಂಡು ನಿಂತಿದ್ದೀವಿ ಅಂತ. ಇಲ್ಲಿ ಸ್ವಲ್ಪ ನಮ್ಮ ಹೇಮಂತ್ ಬೆಳ್ಳುಳ್ಳಿ ತಿಂತಾನೆ, ಚಟಪಟ ಚಟಪಟ. ಬೆಳಿಗ್ಗೆ ಹೊತ್ತು ಚಟಪಟ. ನಾನು ಯಾರ ಪಕ್ಕ ಕುತ್ಕೊಂತೀನಿ ಅಂತ ವೆಯ್ಟ್ ಮಾಡ್ತಿದ್ದೆ, ಬಟ್ ನಾನು ಕೂತಿರೋದು ಯಾರ ಪಕ್ಕ ಅನ್ಕೊಂಡಿದ್ದೀರಾ? ನನ್ನ ಜನುಮದ ಜೋಡಿ. ಹೇಳು, ಮಾತಾಡಿ ಪವಿ. ಹೊರಗಡೆ ಬಂದಿದ್ದೀವಿ ಪವಿ. ವಾಟ್ ಇಸ್ ದಿಸ್ ಬಿಹೇವಿಯರ್? ಡೀಸೆಂಟ್ ಆಗಿರು ಪವಿ. ವಾಟ್ ಇಸ್ ದಿಸ್ ಬಿಹೇವಿಯರ್ ಪವಿ? ಲುಕ್ ಕೊಟ್ಬಿಟ್ರೆ ನಾನು ಎದುರ್ಕೊಂಡ್ಬಿಡ್ತೀನಾ? ಒಳಗಡೆ ಎಲ್ಲ ಬೈಕೊಂಬೇಡ ನೀನು. ವಿಡಿಯೋ ಆಫ್ ಆದ್ಮೇಲೆ ಆಚೆ ಜಪ ಅಂತ ಬೈಯಕ್ಕೆ ಅಲ್ಲ. ಹೊರಗಡೆ ಜನಕ್ಕೆ ನೀನು ಎಷ್ಟು ಕೆಟ್ಟೋಳು ಅಂತ ಗೊತ್ತಿಲ್ಲ ಇನ್ನು. ನಾನು ತುಂಬಾ ಕೆಟ್ಟೋಳು. ಐ ಆಮ್ ವೆರಿ ವೆರಿ ಬ್ಯಾಡ್ ಗರ್ಲ್. ಐ ನೋ ದಟ್ ಯು ಆರ್ ವೆರಿ ಬ್ಯಾಡ್ ಗರ್ಲ್. ನಂಗೆ ಗೊತ್ತು. ಗೊಂಡೆ ಬಂದು ದೂರ ಇರು ಪ್ಲೀಸ್. ಗೈಸ್, ಪವಿ ಇವತ್ತು ತಾನೇ ತಂದಿದ್ದು ಹೊಸ ಶರ್ಟ್. ಅವಳ ಫ್ರೆಂಡ್ ಜೊತೆ ಹೋಗಿ ತಂದವಳೆ. ಅವಳು ಮ್ಯಾಚಿಂಗ್ ಹಾಕೋಬೇಕಂತ, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾನು ಹಾಕೊಂಡಿದ್ದೀನಿ. ವಿಧಿ ಎಲ್ಲ ವಿಧಿ ನಾಟಕ ಆಡಿಸ್ತೈತೆ. ತಿನ್ನಕ್ಕೆ ಬಂದಿದ್ದೀವಿ. ಸೊ ಬೆಳಗಿಂದ ನಾನೇನು ತಿಂದಿರಲಿಲ್ಲ, ಫುಲ್ ಬೇಜಾರಾಗಿತ್ತು. ಸೊ ಇವತ್ತು ತಿಂತಾ ಇದ್ದೀನಿ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಿಂಗೆ ಯಾವಾಗಲೂ ಕುಡಿಯೋದ್ರ ಬಗ್ಗೆನೇ ಇರುತ್ತೆ. ಹುಡುಕರ ಕಷ್ಟಗಳು 111. ಗೈಸ್, ಇದೇನು ಕೊಟ್ಟವ್ರೆ? ಈರೆ ಎಲ್ರು ಚೇಸ್ ಮಾಡಿ. ಯಾರು ನನ್ನ ಮಾತು ಕೇಳೋರಿಲ್ಲ. ಹೆಂಗೈತೆ? ಅನಾನಸ್ದಾ? ಹೆಂಗೈತೆ? ಕುಡಿ ಟೇಸ್ಟ್ ಹೇಳು. ಕುಡ್ದೆ ಹೇಳಿದ್ದು ಅನಾನಸ್ಸು ಅಂತ. ಹೌದಾ? ನೋಡಿ ಹೇಳ್ಬಿಡ್ತಾರ ಅನಾನಸ್ಸು ಅಂತ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟವ್ರೆ. ಉಪ್ಪಾಗೈತೆ. ಉಪ್ಪಾಗೈತೆ. ಚೆನ್ನಾಗಿಲ್ವಾ? ಹುಳಿ ಉಪ್ಪು ಎರಡು ಸೇರೈತೆ. ಕುಡಿಯೋ ತರ ಐತಾ? ಜೀರ್ಣ ಆಗ್ತದಿಲ್ವ ನೋಡ್ತೀನಿ ಇರು. ಜ್ಯೂಸ್ ಕುಡಿ. ಎಂತ ಜ್ಯೂಸ್ ಕೊಟ್ಟರು ಕುಡಿತಾರೆ. ಯಾಕೆ ಅಂದ್ರೆ ಬೇವಿನ ಸೊಪ್ಪು ಜ್ಯೂಸ್ ಕೊಟ್ಟರು ಕುಡಿದು ಬಿಡ್ತಾರೆ. ಗೈಸ್, ನಾನು ಬರ್ತೀನಿ ಗೈಸ್. 1 2 Having a family is the best gift ever. ಯಾರಿಲ್ವಾ? ಥ್ಯಾಂಕ್ಸ್ ಅತ್ತಪ್ಪ. cheers. ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ. ಕುಡಿಯಜ್ಜಿ. ಮೊದಲೇ ಸ್ಟಾರ್ಟಿಂಗ್ ಇದೇನೋ ಕೊಟ್ಟಿದ್ದಾರೆ. ಸೊ ಗೈಸ್, ಇದೇನೋ ಬೀಟ್ರೋಟ್ ಕೊಟ್ಟಿದ್ದಾರೆ. ಬೀಟ್ರೋಟ್ ತಿನ್ನಲ್ಲ ನಾನು ತಿನ್ನಲ್ಲ ಅನ್ಕೊಂಡೆ. ಅದಕ್ಕೆ ಸ್ವಲ್ಪ ಓವರ್ ಡೌ ಕೊಡ್ತಾ ಇದ್ದೆ. ಐ ಲವ್ ಪನ್ನೀರ್. ಸೊ ಪನ್ನೀರ್ ಟೇಸ್ಟ್ ಮಾಡೋಣ. ಅವನೇನೋ ಈ ಥರ ಮಾಡ್ತೀಯ ಅಂತ ಮಾಡ್ತಾವನೆ. ಶೆಫು ಮತ್ತೆ ತಿಂತವಳೆ. ಧಾರವಾಡ ಅಜ್ಜಿನೇ ಹೋಗಿ ಕೇಳಿ ಹಾಕ್ಸ್ಕೊಂಡಿರೋದಪ್ಪ. ಪಾನಿಪುರಿ ತಿಂತೈತೆ ನಮ್ಮ ಅಜ್ಜಿ. ಅಜ್ಜಿಗೆ ಆಲೂಗಡ್ಡೆ ಚೆನ್ನಾಗಿಲ್ಲ. ಗೈಸ್, ನಮ್ಮ ಅಜ್ಜಿ ಏನೋ ಡೈಲಾಗ್ ಹೊಡಿಬೇಕಂತೆ. ಫೋನ್ ಆನ್ ಮಾಡು ಅಂದ್ರು ಮಾಡಿದ್ದೀನಿ. ಹೊಡಿಯಜ್ಜಿ ಈಗ ಅಂತ ಅಣ್ಣನ ಪಡಿಯೋಕ್ಕೆ ಪುಣ್ಯ ಮಾಡಿದ್ದ. ಅವಾಗಲಿಂದ ತಾನೇ ಹೊಡಿತೀನಿ ಇಲ್ಲ ಏನು ಹಿಂಗೆ ಇಲ್ಲಾಂದ್ರೆ ಏನು ಇಲ್ಲಾಂದ್ರೆ ಹೊಡಿತೀನಿ ಅಂತ ತಾನೇ ಹಂಗಲ್ಲ ಹೇಳಿದ್ದು ಅವ್ರು. ಗೊತ್ತು ಅನ್ನೋದು ಭಯ ಪಡ್ತಿದ್ದೆ ನೀನು. ಹಂಗಲ್ಲ ಹೇಳಿದ್ದು. ನೀನು ಊಟ ಮಾಡ್ಲಿಲ್ಲ ಅಂದ್ರೆ ಹೊಡಿತೀನಿ ಅಂತ ಅವ್ನು ಹೇಳಿದ್ರು. ಕಟ್ ಮಾಡಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಬರೀ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇವ್ರು ಇಂಥ ಕಂಟ್ರಿ ನನ್ನ ಮಗ ಹುಡುಕಿದ್ರು ಸಿಗಲ್ಲ. ಬರೀ ಇದೆ ಓಸಿ ಬಿಲ್ಡಪ್ ಒಂದು. ನನ್ನ ಇಮೇಜ್ ಮಾಡ ಮರ್ಯಾದೆ ಏನಿಲ್ಲ. ನನ್ನ ಇಮೇಜ್ ಡ್ಯಾಮೇಜ್ ಮಾಡುತ್ತೆ. ನಿನ್ ಇಮೋಜ್ ಎಲ್ಲ ಐತೆ. ಇಮೇಜ್ ಇಲ್ದಿರ ನಾಯಿ. ಗೈಸ್, ಏನಾಯ್ತು ಅಂದ್ರೆ ಇವಾಗ ನನ್ನ ಒಬ್ರು ಕಣ್ಣಿಡಿದ್ರು ಆಯ್ತಾ. ಅವ್ರು ಹಿಂದೆ ಹಿಂಗಂದ್ರು. ನಾನು ನಮ್ಮನೆಯವ್ರು ಯಾರು ಅನ್ಕೊಂಡು ಈಗ ಅಂತ ಇದ್ದೀನಿ ದೊಡ್ಡದಾಗಿ. ಅವರು ನಿಮ್ ಬ್ಲಾಸ್ ಚೆನ್ನಾಗಿ ಬರುತ್ತೆ ಅಂದ್ರು ಆಯ್ತಾ. ನಮ್ ತಾತ ಹೇಳ್ರೇನ ಏನು ಅಂದಲ್ಲ ಇವಾಗ? ಏನಿಲ್ಲ. ಇಲ್ಲ ಹೇಳು. ಅಯ್ಯಮ್ಮ ಅವಳಿಂದ ನೋಡ್ತಾ ಇತ್ತು. ನಾನು ಹಿಂಗೆ ಯಾಕೆ ಅಯ್ಯಮ್ಮ ನೋಡ್ತಾಳೆ ಅಂದ್ರೆ ನನ್ನೆಲ್ಲ ನೋಡಿದ್ದು ನಿನ್ನ ಅಂದೆ. ಓ, ನಿನ್ನ ಬೇರೆ ನೋಡ್ಬೇಕಾ ಈ ವಯಸ್ಸಲ್ಲಿ? ನಮ್ಮ ನಾಯಿನಂಗೆ ಭಾರಿ ಆಸೆ ಇದೆ ಗೈಸ್. ಹೇಳಿದ್ರು ನಾನು ನೋಡ್ತಾವ್ರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಯ್ತು.
ಏನಕ್ಕೆ ಆಶ್ಚರ್ಯ ಈ ವಯಸ್ಸಲ್ಲೂ ನನ್ನ ನೋಡ್ತಾರೆ ಅಂತ. ಈ ವಯಸ್ಸಲ್ಲಿ ನನ್ನ ನೋಡ್ತಾರೆ ಅಂತಲ್ಲ, ಯಾರೋ ಗುರ್ತಿರೋ ನನ್ನ ಫಾಲೋ ಮಾಡ್ತಾವ್ರಲ್ಲ ಅಂತ ಅನ್ಕೊಂಡೆ. ಓ ನಮ್ಮ ನಾಯಿನ ಫಾಲೋ ಮಾಡ್ತಾವ್ರೆ ಅವರು ಅನ್ಕೊಂಬಿಟ್ಟವ್ರೆ. ಫಾಲೋ ನಾನು ಅನ್ಕೊಂಡೆ ಓಹೋ ನನ್ನೆಲ್ಲ ನೋಡಿದ್ದು ನನ್ನ ಮೊಮ್ಮಗಳನ್ನ. ಅಯ್ಯೋ ಬೇಜಾರಾಗೋಯ್ತಾ? ಇಲ್ಲ ಇಲ್ಲ, ಖುಷಿ ಆಯ್ತು. ಖುಷಿ ಆಯ್ತಾ? ಖುಷಿ ಫುಲ್ ಖುಷಿ ನಮ್ಮ ನನಗೆ. ಅಜ್ಜಿ ಮಲ್ರೆ ಮಾಡಕತ್ತಿ ಇವತ್ತು ನೈಟ್ ಅಲ್ಲಿ ಅಯ್ಯೋ ನಿನ್ ಮನೆ ಎಕ್ಕುಟ್ಟೋಗ ಒಂದು ದುರಂತವನ್ನು ಜಗಿಸ್ಬಿಡೋದ್ಯಾ? ಅಲ್ಲ ಅದಲ್ಲ ಇಡ್ಕೋ ಇವತ್ತೇನಂದ್ರೆ ನಮ್ಮೆಲ್ಲ ಜೀವನದಲ್ಲಿ ಯಾರು ಎಂದು ಊಹಿಸದಂತ ಒಂದು ಪ್ರಾಣಿ ಧರೆಗಿಳಿದ್ಬಿಟ್ಟಿದೆ. ಇದು ಅದು ನಾವು ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿರೋಕ್ ಚಾನ್ಸೇ ಇಲ್ಲ. ಇಂಥ ಪ್ರಾಣಿ ಒಂದು ಇರುತ್ತೆ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ಅವನ್ನ ನಾಮಕರಣ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಮ್ಮ ಅಜ್ಜಿ ತಾತ. ನಮ್ಮ ಪವಿನ ಮಾತ್ರ ಬೇಕಾಬಿಟ್ಟು ನೋಡ್ಕೊಂಡು ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಾನು ಕುತ್ಕೊಂಡಿಲ್ಲ, ಅದಕ್ಕೆ ನಿಂತ್ಕೊಂಡು. ನೀವು ವ್ಲಾಗ್ ನೋಡ್ತಿರಂಗೆ ಸ್ಟಾರ್ಟಿಂಗಲ್ಲೇ ಗೊತ್ತಿರುತ್ತೆ ವರುಣ್ ಬರ್ಡೇ ಅಂತ. ಅದ್ರ ಮುಂದೆ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಇದಕ್ಕೆ ಇಷ್ಟೇ ಬಾಯ್. ಇದು ಟಾಟಾ ಕಂಟಿನ್ಯೂ ಮಾಡ್ರಿ. ಕಂಟಿನ್ಯೂ ಮಾಡಮ್ಮ ಮೈಕಮ್ಮ. ನಮ್ದು ಹಂದಿ ಪ್ಲಸ್ ಮನುಷ್ಯ ಮಿಕ್ಸ್ ಇರೋ ಪ್ರಾಣಿ ಬಂದ ಇವನೇ ಅಪರೂಪದ ಹುಡುಗ, ಅಪರೂಪದ ಮುಳ್ಳಂದಿ. ಹಂಗಂತ ಅನ್ಬೋದ. ಸರಿಯಾ ಎಂದ ಹೆಸರು ಪಡೆದ ಮುಳ್ಳಂದಿ ಆದವ್ರನ್ನು ನಮ್ಮ ತಾತ ಡಾರ್ಕ್ ಜೋಕ್ಸ್ ಕೇಳಿಸ್ಕೊಂಡಿಲ್ಲ ನೀವು. ಕೇಳಿಸ್ಕೊಂಡ್ರೆ ಏನೇನೇ ದೊಡ್ಡ ಮಾತಾಡ್ತವ್ನೆ ಡಾರ್ಕ್ ಜೋಕ್ಸ್ ಅನ್ಕೊಂಡು. ಅಷ್ಟೇ ನನ್ನ ತಮ್ಮನ್ನ ಫುಲ್ಲು ಹೇಮಂತ ನೋಡ್ದಷ್ಟ ಮುಳ್ಳು ಬೇಬಿ ಅಲ್ಲ ಹೇಮಂತ. ಐಸ್ ಕ್ರೀಮ್ ತಣ್ಣಗೈತೆ, ತಿನ್ಬಿಟ್ಟು ಪಾಚಿ ಮಾಡ್ಕೊಂಡ್ಬಿಟ್ಟು ತಿಂತವನೆ ಅಂತ ಅನ್ಕೋ. ಅಮೂಲ್ ಐಸ್ ಕ್ರೀಮ್ ತಿಂತವನೆ ಅಂತ ಅಮೂಲ್ ಬೇಬಿ ಆಗಕ್ಕಾಗುತ್ತಾ ಸಂಧ್ಯಾ? ನಮ್ಮ ಪವಿ ಪಂಚನೇ ಇಲ್ಲ. ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್. ಈ ಸರಿ ಯಾರಿಗೂ ನಗು ಬಂದಿಲ್ಲ ಅಂತ ನಗೆ ಸಾಕೇನ ಅಮ್ಮ ನಕ್ಕಿಲ್ಲ ಅಂದ್ರೆ ಇವಳು ನನ್ನ ಸಾಯಿಸ್ಬಿಡ್ತೀನಿ. ಅವರಣ್ಣ ಹ್ಯಾಪಿ ಎಷ್ಟು ಬರ್ಡೇ ಟು ಯು. ಅಪರೂಪದ ಮುಳ್ಳಂದಿ ವರ್ಷ ಗುಣಗಾನ ಮಾಡ್ತಿದ್ದು ನಿಂಗೆ ಇಷ್ಟೊತ್ತು. ನೀನೆಂತ ಒಳ್ಳೆ ಮನುಷ್ಯ ಅಂತ. ಜೀವನದಲ್ಲಿ ಕತ್ತಿ ಅಲ್ಲ ಅತಿ ಕೆಟ್ಟ ಸಮಯ ಈ ದಿನ ಇರುತ್ತೆ. ಯಾಕಂದ್ರೆ ಈ ಪ್ರಾಣಿ ನಮ್ಮ ಭೂಮಿ ಮೇಲೆ ಬಂದ್ಬಿಟ್ಟವನೆ. ಈ ಪ್ರಾಣಿ ಭೂಮಿ ಮೇಲೆ ಬಂದು 19 ವರ್ಷ ಆಗಿದೆ. ಆ 19 ವರ್ಷದಿಂದ ನಾವು ಕಷ್ಟಪಟ್ಟು ಏನು ಮಾಡಕ್ಕಾಗದೆ ಇದೀವಿ, ಜೀವಿಸ್ತಿದೀವಿ. ಇಂಥ ಮುಳ್ಳಂದಿ ಬಂದಿದ್ದ ದಿನನ ನಾವು ಸಿಕ್ಕಾಪಟ್ಟೆ ಸಂಭ್ರಮದಿಂದ ಸಡಗರದಿಂದ ಆಚರಿಸಿದ್ದೀವಿ. ಏನಾಯ್ತಮ್ಮ? ದೇವ್ರು ನಿನಗೆ ಫೋನ್ ಕೊಟ್ಟಿಲ್ವಾ? ಕೃಷ್ಣ ಎಲ್ಲ ಅವ್ರೆ, ನೋಡು ಕೃಷ್ಣನ ಎಲ್ಲಿ? ನೋಡು. ಗೈಸ್ ನಿಮ್ಗೆ 3, 2, 1 ಅನ್ನಷ್ಟು ಕೃಷ್ಣ ಹೇಳಿದಾನೆ ಅಂತ ಹೇಳ್ಬೇಕು. 3, 2, 1 ಯಾರ್ಯಾರ ಕಣ್ಣು ಕೃಷ್ಣ ಕಾಣಿಸ್ತು? ಓ ನಿನ್ನ ಕಾಣಿಸ್ತು. ನೀನೇ ಅಪರೂಪದ ಮುಳ್ಳಂದಿ. ಅವ್ರಕ್ಕ ದೊಡ್ಡಂದಿ. ಓ ನಮ್ಮ ಅತ್ತೆ ಫೈಂಡ್ ಔಟ್ ಮಾಡ್ಬಿಡ್ತು ಗೈಸ್. ನಮ್ಮ ಅತ್ತೆ ಕೊಡಿ ಅವಾರ್ಡ್. ಅತ್ತಮ್ಮ ಬಾ ಇಲ್ಲಿ ಬೇಗ ಬಾ. ಓಡ್ಬಾ ಗೈಸ್. ನಮ್ಮ ಅತ್ತೆ ಕಣ್ಣು ಹಿಡಿದ್ರು. ಸೊ ಫಸ್ಟ್ ಪ್ರೈಸ್ ಫಸ್ಟ್ ಜಾಮೂನ್ಗೋಸ್ಕರ ನಮ್ಮ ಗೈಸ್ ನಮ್ಮ ಅತ್ತೆ ಕೊಡ್ಸೋಣ. ಅದು ಜಾಮೂನ್ ಜಾಸ್ತಿ ಹಾಕೊಂಡ್ ಬಂದಿದೆ, ಖಾಲಿ ಆಗ್ತಿರ್ಲಿಲ್ಲ, ಅದಕ್ಕೆ ತಿನ್ಸ್ಬಿಟ್ಟೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಐಸ್ ಕ್ರೀಮ್ ಜೊತೆ ಜಾಮೂನ್ ತಿಂದಾಗ ಆಮ್ಲೆಟ್ ಆಗುತ್ತೆ. ಮುರ್ಷಿತಾಗೆ ಓ ನೀವು ಮಾತಾಡ್ಬೇಕಾ? ವರುಣ್ ಕುಮಾರ್ 9 ವರ್ಷದ ಹುಡುಗ ಇವಾಗ ಹುಟ್ಟು ಹಬ್ಬದ ಶುಭಾಶಯಗಳು. ದೇವ್ರು ನಿನ್ನ ಯಾವಾಗ್ಲೂ ಚೆನ್ನಾಗಿರ್ತಿರ್ಲಿ, 100 ವರ್ಷ ಚೆನ್ನಾಗಿರುತ್ತೆ. ಹೇಳ್ತಿರೋದು ಅವ್ನು ನೋಡ್ಕೊಂಡು ಹೇಳು. ನಮ್ಮ ಅಜ್ಜಿ ನೋಡ್ಕೊಂಡು ಹೇಳ್ತಿರೋದು. ಹೇಳಜ್ಜಿ ಅವ್ನು ನೋಡ್ಕೊಂಡು. ಅವ್ನು ನೋಡ್ತಾನೆ ಇಲ್ಲ ಬಿಡಜ್ಜಿ, ನಿನ್ ಮಾತಿಗೆ ಬೆಳೆನೇ ಇಲ್ಲ. ಅದ್ರ ಮುಂದೆ ಹೋಗೋದು 19 ವರ್ಷ ಅಲ್ಲ ನೀನ್ ಯಾವ್ದು ಹೇಳ್ತಾನೆ 100 ವರ್ಷ ಚೆನ್ನಾಗಿ ಬರೋ ನನ್ನಂತ ಬಲ ಅಷ್ಟೇ ತಾನೆ. ನೀನ್ ಮಾಡೋ ಕಂತ್ರಿ ಕೆಲ್ಸಕ್ಕೆ ಸಾಲಲ್ಲ ಬಿಡು. ಅದ್ನೇ ನನ್ನ ಒಳ್ಳೆ ಹುಡುಗ ಗೊತ್ತಾ?
ನೀನ್ ನಮ್ಮ ಮನೇಲಿ ಇದೆಯಾ ಅದಕ್ಕೆ ಜಾಸ್ತಿ ಮಾತಾಡ್ತಾ ಇದೀಯಾ. ಯಾರ ಮನೆಗೂ ಇಲ್ಲ, ನನ್ನ ಮಗ ನನ್ನ ಸೊಸೆ ನಮ್ಮ ಅಜ್ಜಿ ಮುದ್ದ ಕಾಣ್ತಿದ್ದಲ್ಲ ನನ್ನ ಗಂಡ ಗಂಡ. ಅದೇನು ಗೊತ್ತಾ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಿರೋದು, ಕಿವಿಲಿರೋದು ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಿದೆ, ಅದಕ್ಕೆ ನಮ್ಮ ಅಜ್ಜಿ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಿದೆ. ಅಜ್ಜಿ ನೋಡ, ನೋಡಿ ಗೈಸ್ ಇವತ್ತು ನಮ್ಮ ಅಜ್ಜಿ ಮುದ್ದ ಕಾಣ್ತಿಲ್ಲ. ಸ್ವಲ್ಪ ಕ್ಯಾಮ್ರಾನ ಇಲ್ಲಿ ಕಿವಿ ನನ್ನ ತಮ್ಮ ನನ್ನ ಬರ್ಡೇಗೆ ಕ್ಯಾಮ್ರಾ ಗಿಫ್ಟ್ ಮಾಡ್ತಿದ್ದಾನೆ. ಸೊ ಅವ್ನು ಕ್ಯಾಮ್ರಾ ಗಿಫ್ಟ್ ಮಾಡ್ತಿರೋ ಕಾರಣದಿಂದ ನಾನು ಖುಷಿಯಾಗಿದ್ದೀನಿ. ಗೈಸ್ ನನ್ನ ಬರ್ಡೇ ಯಾವಾಗ ನಿಮ್ಗೆ ಗೊತ್ತಾ? ಏನೇನು ಕೊಡಿಸ್ತಿದ್ದೀರಾ ಎಲ್ಲರೂ? ಬೇಗ ಬೇಗ ಕೊಡಿಸ್ಬಿಡಿ ಆಯ್ತಾ, ಎಲ್ಲ ಲೇಟ್ ಮಾಡಕ್ ಹೋಗ್ಬಿಡಿ. ನನ್ನ ಬರ್ಡೇ ದಿನ ಟನ್ 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 ಅಂತ ಫಾಲೋ ಕೊಡ್ತೀನಿ. ಐ ಲವ್ ಯು ಹೇಮಂತ. ನೋಡು ಅವ್ನು ತಿನ್ಬೇಕಂತ ತಿಳ್ತಿದ್ದೀರಿ. ಅವ್ರು ತಿನ್ನಕ್ ಆಗ್ತಿಲ್ಲ, ಏನೋ ಡೈಲಾಗ್ ಬೇಕೇ ಸಿಕ್ತು ಹಾಕ್ಬಿಡೆ. ಐ ಲವ್ ಯು. ಯಾ ಪ್ಲೀಸ್ ಫಾಲೋ ಮಾಡ್ತಿದ್ದೆ, ಅದಕ್ಕೋಸ್ಕರ ಫಾಲೋ ಮಾಡ್ತೀನಿ. ಯಾ ಪ್ಲೀಸ್, ನಾನು ನಿಮ್ ದೊಡ್ಡ ಫ್ಯಾನ್ ಗುರು. ಪ್ಲೀಸ್ ಥ್ಯಾಂಕ್ ಯು. ಯಾ ಪವಿ ಬೇಜಾರು ಮಾಡ್ಕೋಬೇಡ. ಗೈಸ್ ಲಾಸ್ಟ್ ಬಕ್ರಾ ಇಸ್ ನಮ್ ಪವಿ. ಏ ಮುದ್ದುದಿನ ಹಂಗ್ ಬೇಡ ಪವಿ. ಲಕ್ಷ್ಮಮ್ಮನ್ ನೀನ್ ಪ್ರೀತಿಸ್ತಿದ್ರೆ ಜಾಮೂನ್ ತಿಂತೀಯಾ? ಇಲ್ಲಿದ್ದಾರೆ ನಮ್ಮ ಕುಟುಂಬ ಸದಸ್ಯರು. ಸಿನಾ ನೀನ್ ಬಾರಿ ಬೆಳ್ಳಕ್ಕಂತಿದ್ಯಾ ಈ ಕಡೆ ಬಂದ ತಕ್ಷಣ. ಕಂಟೆಂಟ್ ಓಕೆ ಗೈಸ್, ಇಲ್ಲಿ ಇದ್ದಾರೆ ನೋಡಿ ನಮ್ಮ ಕುಟುಂಬ ಸದಸ್ಯರು. ಏನು ಕ್ಲಾಪ್ ಹೊಡಿತಾ ಇರೋದು? ನಮ್ಮ ಅಮ್ಮಗಂದ್ರೆ ಇವತ್ತು ಊಟದ ಮಾಡ್ತಾ ಇದ್ದೀವಿ. ಹೊಡಿರಿ ಚಪ್ಪಾಳೆ. ಕೃಷ್ಣ ಸುಂದರಿಗೆ ಕೋಪ ಅನ್ನೋದು ಸ್ವಲ್ಪ ಬಂದಿದೆ, ಹಿಡ್ಕೊಳ್ರಿ ಫೋಟೋ. ಇಟ್ಕೊಳ್ರಿ ಫೋಟೋ ಆಯ್ತಾ? ಬಾಯ್ ಬಾಯ್. ಏಯ್ ರಾಮ ಬಾಯ್ ಬಾಯ್ ಅಂತೆ. ಎಲ್ಲರೂ ಎಷ್ಟು ಡೀಸೆಂಟ್ ಆಗಿ ನಿಂತವ್ರೆ. ಇವರಿಬ್ರು ಅವಾಗ್ಲೇ ಪೋಸ್ ನೋಡುವಾಗಿತ್ತು. ಪೋಸು ಆಯ್ತು ಇರತ್ತಮ್ಮ, ಹೋಗೋಣ. ಅವಾಗಲೇ ನಿಂತ್ಕೊಳ್ರಿ. ನೀನ್ ಕಷ್ಟದಾಗ ಬಿದ್ದಿದೆ ಅಂತ ನಿಮ್ಮನ್ನ ಕರ್ಕೊಂಡ್ಬಂದು ಜೀವನ ಪೂಜೆ ಏನಕ್ತಿಲ್ವ ಎಲ್ಲಾರು ಈಗ? ತರಬೇಡ್ರು. ನಾನಾದ್ರೂ ಇಷ್ಟು ಬೆಳಗಿದ್ದೀನಿ, ನೀನು ಅಯ್ಯೋ ಬೆಳ್ಳಿಗಿರೋದಲ್ಲ ಹಾಲಲ್ಲ, ನಡಿಯಮ್ಮ ನೀನು. ಆಲ್ಕೋಹಾಲ್ ಅಲ್ಲ, ಕಪ್ಪಗಿರೋದೆಲ್ಲ ಕರಿ ಹೆಗ್ಣ ಅಲ್ಲ. ಓಕೆ ನಿಮ್ಮಿಬ್ರು ಮುಂದೆ ನಾನು ಹೆಂಗ್ನಕ್ಕಾಗಲ್ಲ. ಹೆಗ್ನಕ್ಕೆ ಆಗಲ್ಲ. ಒಳಗಡೆ ಕಳ್ಸಕ್ ಫೋನ್ ಕೊಡೆ. ಅಲ್ಲಿ ನೋಡಿ ಇವರೆಲ್ಲ ಅಲ್ಲಿ ಹೋಗ್ತಿದ್ದಾರೆ. ಅಲ್ಲೊಂದು ಬಲೂನ್ ಕದಿಯಕ್ ಹೋಗ್ತವ್ರೆ ಕಲ್ಯಾಣ ಮಕ್ಳು ಎಲ್ರು. ಇವ್ರಿಬ್ರಂತೂ ದೊಡ್ಡ ಕಸದಲ್ಲಿ ಬಿದ್ದೈತೆ, ಮೇಲಿಂದ ಬಿದ್ದಿರೋದು ಎತ್ಕೊಂಡವ್ರೆ. ಕಸದಲ್ಲಿ ಬಿದ್ದೈತಾ? ಕಾಂಪೌಂಡ್ ಅಲ್ಲಿ ಬಿದ್ದಿರೋದು. ಆ ಕಡೆ ಕಾಂಪೌಂಡ್ ಅಲ್ಲಿ ಬಿದ್ದಿದೆ, ಕಸದಲ್ಲಿ ಬಿದ್ದಿದ್ಯಾ? ಒಂದ್ಸರಿ ಲುಕ್ ಕೊಟ್ಕೊಂಬರೋಣ. ಅಯ್ಯಯ್ಯೋ ಗೈಸ್, ಆದ್ರೆ ಏನ್ ಗೊತ್ತಾ, ಆ ಬಲೂನ್ಸ್ ಸಖತ್ತಾಗಿದೆ, ಆದ್ರೆ ಅದು ಕಸದಲ್ಲಿ ಬಿದ್ದೋಗಿದೆ. ಅದಕ್ಕೆ ನಾವು ತಗೊಂತಾ ಇಲ್ಲ. ನಿಂಗ್ ಬೇಕಾ? ತಗೊಂಬರ್ತೀಯಾ? ನಿಂಗ್ ಬೇಕಾ? ಹೂ ಬೇಕು. ಅಲ್ಲಿ ವರುಣ್ ಹತ್ರ ಬರ್ಡೇ ಬಾಯ್ ಹೂ ತಗೋಬಾಯ್ ಅನ್ಸು, ನಾನು ತರ್ತೀನಿ. ಅಷ್ಟೇ ತಾನೇ. ಏ ವರುಣ ಏಮಂತ್ಗೆ ಹೂ ಬಲೂನ್ಸ್ ತಗೊಂಬ ಅನ್ನು. ಏಮಂತ್ಗೆ ಅವ್ನ್ಗೆ ಹೇಳು ಹೂ ಬಲೂನ್ಸ್ ತಗೊಂಬ ಅಂತ. ಇಲ್ಲಿ ಹೂ ಬಲೂನ್ಸ್ ತಗೊಂಬ ಅಂತ ಅವ್ನ್ಗೆ ಹೇಳು. ಹೋಗ ಬಲೂನ್ಸ್ ಶುಭ ಮುಂಜಾನೆ ಗೈಸ್. ನಾವು ತುಂಬ ಲೇಟಾಗಿ ಬಂದ್ವಿ. ಏನು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮಪ್ಪ ಡೋರ್ ಅಲ್ಲೇ ಇದ್ರು ಗೇಟ್ ತೆಗಿತಲ್ಲ ಗೈಸ್ ನೋಡಿ. ಶುಭ ಮುಂಜಾನೆ ಪಾಪ. ನಮ್ಮಪ್ಪ ನಮ್ಮನೆ ಕೆಲ್ಸ ಬೇಗ ಹೇಳಿದೆ ಅನ್ಬಿಟ್ಟು. ಸೊ ಫನಿ ಗೈಸ್. ನಗ್ರೆ ಏನಗ್ರೆ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡ್ತೀನಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋತಾರೆ ಈ ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಪ್ಲೀಸ್ ಟು ವಾಚ್ ಮೈ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಪೀಸ್ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ.